ಮತ್ತೊಮ್ಮೆ ಪ್ರಶಾಂತ್ ನಾಥ್ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಇದು ಕೂಡ ಅದೇ ಸ್ಟ್ರಾಟಜಿ ಅಲ್ವಾ? ಅಂದರೆ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ ಅನ್ನುವುದು ಕರ್ನಾಟಕದಲ್ಲಿ ಜೇನುಗೂಡಿ ಕೈ ಹಾಕಿದಂಗೆ ಹುಷಾರಾಗಿರಿ ಅಂತ ವರಿಷ್ಠರಿಗೊಂದು ಸಂದೇಶ ಇದೆ. ಅದೇ ನೋಡಿ, ನೀವು ಪೊಲಿಟಿಕಲ್ ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಒಂದು ಕ್ಷಣ ದೃಷ್ಟಿ ಹಾಯಿಸಿದರೆ, ರಾಜಣ್ಣ ಉಳಿದವರೆಲ್ಲರೂ ಕೂಡ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಬರೋದೇನು ಅಂತ, 2023ರ ಚುನಾವಣೆಯಲ್ಲಿ 5% ಹೆಚ್ಚುವರಿ ಮತಗಳು ಒಕ್ಕಲಿಗರದು ಕಾಂಗ್ರೆಸ್ಸಿಗೆ ಬಂತು. ಹೌದು. 99ರಿಂದ 2004ರವರೆಗೆ SM ಕೃಷ್ಣ ಆದ ನಂತರ ಕಾಂಗ್ರೆಸ್ನ ನಾಯಕತ್ವ DK ಶಿವಕುಮಾರ್ ಅವ್ರಿಗೊಂದು ಅವಕಾಶ ಕೊಡುತ್ತೆ. DK ಶಿವಕುಮಾರ್ಗೊಂದು ಅವಕಾಶವನ್ನು ಕೊಡಬಹುದು ಅನ್ನುವ ವಾತಾವರಣ, ಆಂಟಿಸಿಪೇಷನ್ನಲ್ಲಿ ಒಕ್ಕಲಿಗರು ವೋಟ್ ಹಾಕಿದ್ರು. ಈಗ ನೋಡಿ, ಏಕಾಏಕಿ ದಲಿತ ಮುಖ್ಯಮಂತ್ರಿ ಕೂಗು ಹೇಳ್ತಾ ಇದೆ. ಆ ಕೂಗು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಹೈಪೋಥೆಟಿಕಲಿ ರಾಜಣ್ಣ ಅವರ ಆರ್ಗ್ಯುಮೆಂಟ್ ಒಪ್ಕೊಳ್ಳೋಣ, ಆಗ ಒಕ್ಕಲಿಗರ ಮತಗಳು ಏನಾಗ್ಬೋದು? ಸಾರಾಸಗಟ್ಟಾಗಿ JDS ಪುನರ್ಜನ್ಮ ದೊರೆಯಬಹುದು ಅಲ್ವಾ? ಎರಡನೇದು, ಚರಣ್ಜಿತ್ ಸಿಂಗ್ ಚನ್ನಿ ಅವರನ್ನು ಪಂಜಾಬ್ನಲ್ಲಿ ಮುಖ್ಯಮಂತ್ರಿಯನ್ನಾಗಿ ನೇಮಿಸಿದರು. ಯಾರು? ನವಜೋತ್ ಸಿಂಗ್ ಸಿದ್ದು ಅವರನ್ನ ಪಕ್ಕಕ್ಕೆ ಸೇರಿಸಿ ಪ್ರಿಯಾಂಕಾ ಗಾಂಧಿ ಒತ್ತಾಸೆಯ ಮೇಲೆ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರ ನಂತರ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅಂತ ತೆಗೆದು. ಸೊ ಜಾಟ್ ಸರ್ದಾರ್ಗಳಿರ್ತಾರೆ ಹರಿಯಾಣದಲ್ಲಿ, ಹೆಂಗೆ ಜಾಟ್ ಇರ್ತಾರೆ ಹಾಗೆ ಸಿಖ್ಗಳಲ್ಲಿ ಸಿಖ್ಸ್ ಆರ್ ವೆರಿ ಪವರ್ಫುಲ್ ಪೊಲಿಟಿಕಲಿ. ನಮ್ಮಲ್ಲಿ ಹೆಂಗೆ ಒಂದು ರೀತಿ ಲಿಂಗಾಯತ ಸಮುದಾಯ ಇದೆ, ಆ ರೀತಿಯ ಒಂದು ಸಮುದಾಯ. 27% ದಲಿತರ ಮತಗಳಿದ್ರೂ ಕೂಡ ಅವು ರೈಟ್ ಲೆಫ್ಟಲ್ಲಿ ಒಡೆದು ಹೋಗಿದ್ವು. ಚರಣ್ಜಿತ್ ಸಿಂಗ್ ಚನ್ನಿಗೆ ಅದನ್ನು ಒಟ್ಟಿಗೆ ತರಲಿಕ್ಕೆ ಆಗಲಿಲ್ಲ, ಕಾಂಗ್ರೆಸ್ ಕುಸಿದು ಬಿದ್ದು ಹೋಯಿತು. ಅದೇ ಪ್ರಿಪೋಸಿಷನ್ ಅನ್ನು ನೀವು ಕರ್ನಾಟಕದಲ್ಲಿ ಸೂಪರ್ ಇಂಪೋಸ್ ಮಾಡಿ ನೋಡಿದರೆ ನೋಡಿ, ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇದ್ದಾಗ ಏಕೈಕ ಹೆಸರು ನನಗೆ ಸದ್ಯಕ್ಕೆ ಕಾಣೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು. G. ಪರಮೇಶ್ವರ್ ನೋ ಡೌಟ್ ಇಸ್ ಅ ವೆರಿ ಟಾವರಿಂಗ್ ಪರ್ಸನಾಲಿಟಿ. ಎಲ್ಲ ಇದ್ರೂ ಕೂಡ ಈ ಹೊತ್ತಿನಲ್ಲಿ ಅವರನ್ನು ಮುಖ್ಯಮಂತ್ರಿ ಅಂದರೆ DK ಶಿವಕುಮಾರನ್ನು ಬೈಪಾಸ್ ಮಾಡಿ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡುತ್ತೆ ಅಂತ ಅನ್ನಿಸ್ತಾ ಇಲ್ಲ. 13ರಲ್ಲಿ ಪರಿಸ್ಥಿತಿ ಬೇರೆ ಇತ್ತು, 26ರಲ್ಲಿ ಅನ್ನಿಸ್ತಾ ಇಲ್ಲ. ಕರೆಕ್ಟ್. ಖರ್ಗೆ ಅವರನ್ನು ತರಬೇಕಾದ್ರೆ ಅವ್ರಿಗೆ ವಯಸ್ಸು 83 ಇವತ್ತು. ನೋ ಡೌಟ್ ಅವ್ರಿಗೊಂದು ರೀತಿಯ, ನನಗನ್ಸುತ್ತೆ ಎಲ್ಲ ಬಣಗಳಲ್ಲೂ ಖರ್ಗೆ ಅವರನ್ನು ಅವ್ರದ್ದೊಂದು ಅಕ್ಸೆಪ್ಟೆನ್ಸ್ ಇದೆ. ಕರ್ನಾಟಕದಲ್ಲೂ ಅವ್ರ ಪಾಲಿಟಿಕ್ಸಿಗೆ ಅಕ್ಸೆಪ್ಟೆನ್ಸ್ ಇದೆ. ಹಿಂದೆ ಕೂಡ ನಾನು ಹೇಳಿದ್ದೀನಿ, ದಲಿತ ಅನ್ನುವ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಅಂತ ಹೆಸರು ಅವ್ರದ್ದು ತಗೊಂಡಾಗ ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಲ್ ಮಾಡಿದರು. ಯಾಕೆ ನಾನು ಬರೀ ದಲಿತ ಕಾಣ್ತೀನ, ಕರ್ನಾಟಕದ ಪ್ರಮುಖ ನಾಯಕ ಅಂತ ನಾನು ಕಾಣಲ್ವಾ ಅಂತ. ಆ ರೀತಿಯ ವರ್ಚಸ್ಸು ಖರ್ಗೆ ಅವ್ರಿಗಿದೆ. ಬಟ್ 78ರ ಸಿದ್ದರಾಮಯ್ಯನವ್ರನ್ನ ತೆಗೆದು 80 ದಾಟಿದ ಖರ್ಗೆ ಅವರನ್ನ ಈಗ ತರುವ ಲಾಜಿಕ್ ಏನು? ಲಾಜಿಕ್ ಇಲ್ಲ. ಮತ್ತು AICC ಅಧ್ಯಕ್ಷ ಸ್ಥಾನವನ್ನು ನೀವು ಬಿಡಿ, ಕರ್ನಾಟಕದಲ್ಲಿ ಹೋಗಿ ಮುಖ್ಯಮಂತ್ರಿ ಆಗಿ ಅಂತ ಹೈಕಮಾಂಡ್ ಹೇಳುವ ಸ್ಥಿತಿಯಲ್ಲಿಲ್ಲ. ಈಗ ನನಗನ್ಸುತ್ತೆ ದಲಿತ ಮುಖ್ಯಮಂತ್ರಿ ಮಾಧ್ಯಮಗಳಲ್ಲಿ ಚೆನ್ನಾಗಿದೆ. ದಲಿತ ಮುಖ್ಯಮಂತ್ರಿಯ ಇಡೀ ಆರ್ಗ್ಯುಮೆಂಟ್ ಏನಿದೆ ಅದೊಂದು ರೀತಿ ಅದಕ್ಕೊಂದು ಹೊಸ ಆಯಾಮವನ್ನು ಕೊಡುತ್ತೆ. ಬಟ್ ಆ್ಯಕ್ಚುಲಿ ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ನನಗನ್ಸುತ್ತೆ ಅಜಿತ್, ಇಲ್ಲಿ ನೋಡಿ, DK ಶಿವಕುಮಾರ್ ಅವರು ಹೆಂಗೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಪತ್ರ ಬರೆಸದೆ ಹೊಸ ಶಾಸಕರಿಂದ ಸಚಿವ ಸಂಪುಟ ಪುನಾರಚನೆ ಮಾಡಿ ಅಂತ ಪತ್ರ ಬರೆಸಿದ್ರು. ಹಾಗೆ ಸಿದ್ದರಾಮಯ್ಯನವರ ಬಣ ನೇರವಾಗಿ ನನ್ನನ್ನು ಸಿದ್ದರಾಮಯ್ಯನವರನ್ನೇ ಮುಂದುವರಿಸಿ ಅಂತ ಹೇಳ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಅವರನ್ನ KPCC ಅಧ್ಯಕ್ಷ ಮಾಡಿ, ಹೌದು, ರಾಜಣ್ಣ ಅವರ ಬಾಯಿಂದ ಮಾದೇವಪ್ಪನವ್ರನ್ನಾದರೂ ಮಾಡಿ, ಅಥವಾ ಪರಮೇಶ್ವರ್ ಇದಾರಲ್ಲ ಅವ್ರು ಕೂಲಿ ಕೊಡಿ, KPCC ಮುಖ್ಯಮಂತ್ರಿಯನ್ನಾಗಿ ಮಾಡಿ. ಅದೇ ನನಗನ್ಸುತ್ತೆ ಪರ್ಸ್ನಲಿ, ನಾವು ಒಂದೊಂದ್ಸಲ ದಲಿತ ಮುಖ್ಯಮಂತ್ರಿ ಅನ್ನುವ ಚರ್ಚೆ ಸಿಕ್ಕಾಪಟ್ಟೆ ಮಾಡ್ತೀವಿ. ಬಟ್ ಪೊಲಿಟಿಕಲ್ ಲಾಜಿಕ್ ಹಾಕಿ ನೋಡಿ, ಸಿದ್ದರಾಮಯ್ಯ ಇನ್ನೊಂದಿಷ್ಟು ದಿನ ಮುಂದುವರಿಸಲಿಕ್ಕೆ DK ಶಿವಕುಮಾರ್ ಅಭ್ಯಂತರ ಇರಲಿಕ್ಕಿಲ್ಲ. ಹೈಕಮಾಂಡ್ ಇಲ್ಲಪ್ಪ ನಾವು ಮುಂದುವರಿಸ್ತೀವಿ, ಇನ್ನೊಂದು 6 ತಿಂಗಳು ಸುಮ್ಮನೆ ಇರಬೇಕು ಅಂತಂದರೆ ಸುಮ್ಮನೆನೂ ಕೂತು ಯಾರು ಅವ್ರಿಗೆ ಕನ್ಫರ್ಮೇಷನ್ ಬೇಕು ಅಲ್ಲ. ಅದು ಬಿಟ್ಟು ಸಿದ್ದರಾಮಯ್ಯನವರನ್ನು ತೆಗೆದು ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಮಾಡಿದರೆ ಅದು ಸಿದ್ದರಾಮಯ್ಯನವ್ರಿಗೂ ಮಾನ್ಯ ಇರಲ್ಲ, ಅದು DK ಶಿವಕುಮಾರ್ಗೂ ಮಾನ್ಯ ಇರಲ್ಲ. ಹೌ ಕಾಂಗ್ರೆಸ್ ವಿಲ್ ರನ್ 2028 ಎಲೆಕ್ಷನ್ಸ್? ಬಟ್ ಸಿದ್ದರಾಮಯ್ಯನವರು ಹಠ ಆದರೆ
ನಾನು ಕೆಳಗಿಳಿಯೋದಕ್ಕೆ ತಯಾರು, ಬಟ್ ಇಂಥವ್ರನ್ನೇ ಮಾಡಿ ಅಂತ. ಅಜಿತ್, ಈ ಎಲ್ಲರ ನಿಮ್ಗೆ ಹಿಂದೆ ನೆನ್ಪುಂಟ ಯಡಿಯೂರಪ್ಪನವರು ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದರು. ಹೌದು ಹೌದು. ಅದೇ ಯಡಿಯೂರಪ್ಪನವರು ಬೊಮ್ಮಾಯಿಯನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿದರು. 15 ದಿನದಲ್ಲಿ ಅವ್ರ ಸಂಬಂಧಗಳು ಹೇಗಿದ್ವು ಅನ್ನೋದು ನಾವೆಲ್ಲ ಇಡೀ ರಾಜ್ಯದ ಪಾಲಿಟಿಕ್ಸನ್ನು ನೋಡುವಾಗ ನೋಡಿದ್ದೀವಿ. ಕರೆಕ್ಟ್. ಕೊನೆಗೆ ರಾಜಕಾರಣಿಗಳು ತಾವು 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 ಅಂದರೆ ಬರೀ ಸಿದ್ದರಾಮಯ್ಯನವರಲ್ಲ, ಯಡಿಯೂರಪ್ಪನವ್ರು ತಗೊಳ್ಳಿ, ದೇವೇಗೌಡರು ತೆಗೆದುಕೊಳ್ಳಿ, ಅವರ ಕುಟುಂಬ, ಅದು ಬಿಟ್ಟರೆ ಉಳಿದವ್ರನ್ನ ಸಾರಾಸಗಟಾಗಿ ಇವನು ಬೇಡ ಇವನು, ಅಷ್ಟು ಅನ್ಪ್ರಾಗ್ಮ್ಯಾಟಿಕ್ ರಾಜಕಾರಣಿಗಳು ಇರ್ತಾರೆ ಅಂತ ನನಗನ್ಸಲ್ಲ. ದಟ್ ಈಸ್ ಓನ್ಲಿ ಫಾರ್ ದ ಆರ್ಗ್ಯುಮೆಂಟ್ ಸೇಕ್, ದಟ್ ಈಸ್ ಓನ್ಲಿ ಫಾರ್ ದ ಪರ್ಸೆಪ್ಷನ್ ಸೇಕ್. ಅದರ್ವೈಸ್ ಅದನ್ನು ಬ್ಯಾಟ್ ಮಾಡ್ತಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನಡುವೆ 13ರಲ್ಲಿ ಏನು ನಡೆದಿತ್ತು? ಸಿದ್ದರಾಮಯ್ಯನವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ 2008ರಲ್ಲಿ ಏನು ನಡೆದಿತ್ತು? 8ರ ಚುನಾವಣೆಗೆ ಮುಂಚೆ ಹೈಕಮಾಂಡ್ ಅವರಿಗೆ ಜಗಳ ಬಂದಿತ್ತು ಇಬ್ಬರದು, ಸಿದ್ದರಾಮಯ್ಯ ಮತ್ತು ಖರ್ಗೆ ಅವ್ರದ್ದು. ನನಗೆ ಅನ್ಸುತ್ತೆ ಆರ್ಗ್ಯುಮೆಂಟ್ ಸೇಕ್ ದಲಿತ ಮುಖ್ಯಮಂತ್ರಿ ಅನ್ನೋದು ಸರಿ ಇದೆ, ಬಟ್ ಅದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ನನಗನ್ಸುತ್ತೆ ಫೈಟ್ ಈಸ್ ಓನ್ಲಿ ಬಿಟ್ವೀನ್ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್. ಉಳಿದದ್ದೆಲ್ಲ ಪಾಸಿಬಿಲಿಟೀಸ್ಗಳು ಹೇಳಿಕೆ ಕೊಡಲಿಕ್ಕೆ, ಪರ್ಸೆಪ್ಷನ್ ಬಿಲ್ಡ್ ಮಾಡಲಿಕ್ಕೆ ಸರಿ ಇವೆ. ಅದರಿಂದ ದಲಿತ ಅಧ್ಯಕ್ಷ ಅಥವಾ ದಲಿತ ಉಪಮುಖ್ಯಮಂತ್ರಿ ಗಟ್ಟಿಯಾಗಿ ಕೂಗು ಹೇಳಬಹುದು, ಬಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಅನ್ನೋದು ಕನ್ಸಿಡರೇಷನ್ ಆಗತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.